ಮಹಿಳೆಯರು ಸ್ನಾನ ಮಾಡುವಾಗ ಇಣುಕಿ ನೋಡಿದ ಆರೋಪದ ಮೇರೆಗೆ ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸರು ಓರ್ವ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮಹಿಳೆಯ ಗೌಪ್ಯತೆ ಹಾಗೂ ಗೌರವಕ್ಕೆ ಧಕ್ಕೆ ತಂದಿರುವ ಘಟನೆಯೊಂದು ಹೊನ್ನಾವರ ತಾಲೂಕಿನಲ್ಲಿ ನಡೆದಿದೆ. ಮಹಿಳೆಯೊಬ್ಬರು ಸ್ನಾನ ಮಾಡುವ ವೇಳೆ ಇಣುಕಿ ನೋಡಲು ಹೋಗಿದ್ದ ಯುವಕನನ್ನ ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಯೋಗೇಶ್ ಗೌಡ ಬಂಧಿತ ಯುವಕನಾಗಿದ್ದು, ಈತ ಹೊನ್ನಾವರ ತಾಲೂಕಿನ ಕೆಳಗಿನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಜಗಾರಿನ ಯುವಕನಾಗಿದ್ದಾನೆ. ಈತ ಶುಕ್ರವಾರ ರಾತ್ರಿ ಕೊಟ್ಟಿಗೆ ಮನೆಗೆ ತಾಗಿ ಬಚ್ಚಲು ಕೋಣೆಯ ಬಾಗಿಲು ತೆರೆಯುವ ಮೂಲಕ ಅಕ್ರಮ ಪ್ರವೇಶ ಮಾಡಿ ಸ್ನಾನ ಮಾಡುತ್ತಿದ್ದ ಮಹಿಳೆಯತ್ತ ಇಣುಕಿ ನೋಡಿದ ಆರೋಪ ವ್ಯಕ್ತವಾಗಿದೆ. ಇದರಿಂದ ನೊಂದ ಮಹಿಳೆ ಮಂಕಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಮಹಿಳೆ ದೂರಿನ ಮೇಲೆ ಪೊಲೀಸರು ಯುವಕನನ್ನ ಬಂಧಿಸಿದ್ದು ಜಾಮೀನಿನ ಮೇಲೆ ಇಂದು ಬಿಡುಗಡೆ ಮಾಡಿದ್ದಾರೆ. ಈತನ ವಿರುದ್ಧ ಈ ಹಿಂದೆ ಸಹ ಪ್ರಕರಣ ದಾಖಲಾಗಿತ್ತು ಎನ್ನಲಾಗಿದೆ. ಮತ್ತೆ ಇಲ್ಲಿಂದ ಬಿಟ್ಟ ಆಗುದಿಲ್ಲ. ಈಗ ಹೇಳಿದನ ಒಂದು ಮತ್ತೆ ಬಿತ್ತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ಆಕ್ಷನ್ ಮಾಡ್ಬೇಕಾಗ್ತದೆ. ನೀವು ಅಲ್ಲಿ ಸಿಕ್ಕದಾಗ ಏನು ಮಾಡಿ, ಅದು ನಮ್ಗೆ ಸಂಬಂಧ ಇಲ್ಲ. ಈಗ ನಮ್ಮ ಕಲ್ಲಿದ ನಾವು ಗೊತ್ತಾಯ್ತಾ. ಕಂಪ್ಲೇಂಟ್ ಕೊಡೋರು ಯಾರು? ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.